ಇದು ಉತ್ತರ ಕನ್ನಡದ ಸ್ಥಿತಿ. ಇನ್ನು ಚಿಕ್ಕಮಗಳೂರಲ್ಲೂ ಕೂಡ ಹಿಂಗೆ ಇದೆ. ಚಿಕ್ಕಮಗಳೂರನ್ನ ನಾವು ಕೂಲ್ ಸಿಟಿ ಅಂತ ಕರಿತೀವಿ, ಕಾಫಿ ನಾಡು. ಆದರೆ 36 ಡಿಗ್ರಿ ಸೆಲ್ಸಿಯಸ್ ದಾಖಲಾಗ್ತಾ ಇದೆ ತಾಪಮಾನ. ಮೊದಲ ಬಾರಿ ಈ ರೀತಿಯ ಪರಿಸ್ಥಿತಿಯನ್ನು ನೋಡ್ತಾ ಇರೋದು. ಅಲ್ಲಿನ ಸ್ಥಳೀಯರು ಹೇಳ್ತಾರೆ, ಯಾವತ್ತೂ ಈ ರೀತಿ ಇರಲಿಲ್ಲ, ಈ ಬಾರಿ ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿದೆ ಅಂತ ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಾರೆ. ಸಾಮಾನ್ಯವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಾಜ್ಯದ ಬೇರೆ ಜಿಲ್ಲೆಗಳಿಗಿಂತ ಕೂಲ್ ಆದಂಥ ವಾತಾವರಣ ಇರುತ್ತೆ, ಆದರೆ ಈ ಬಾರಿ ಅದಿಲ್ಲ. ಕೂಲ್ ಸಿಟಿ ಆಗಿರುವಂತಹ ಚಿಕ್ಕಮಗಳೂರು ಜಿಲ್ಲೆ ಇದೀಗ ಹಾಟ್ ಸಿಟಿ ಆಗಿ ಬದಲಾವಣೆ ಆಗಿರುವಂತದ್ದು. ಅಧಿಕ ತಾಪಮಾನದಿಂದ ಜನರು ತತ್ತರಿಸಿ ಹೋಗುವಂತೆ ಮಾಡಿರುವಂತದ್ದು, ಜನರು ಮನೆಯಿಂದ ಹೊರಬರಲಾರದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಅಷ್ಟರ ಮಟ್ಟಿಗೆ ಬಿಸಿಲಿನ ತೀವ್ರತೆ ಇರುವಂತದ್ದು. ಸದಾಕಾಲ ತಂಪನೆಯ ವಾತಾವರಣ ಇರುತ್ತೆ, ಹಚ್ಚ ಹಸಿರಿನ ವಾತಾವರಣ, ಮರಗಿಡಗಳಿಂದ ಕೂಡಿರುವಂತಹ ಮಲೆನಾಡಿನಲ್ಲಿ ತಂಪನೆಯ ವಾತಾವರಣ ಇರುತ್ತೆ ಅನ್ನೋದು ಬಹುತೇಕ ಜನರ ಅಭಿಪ್ರಾಯ. ಆದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೇಸಿಗೆಯ ಕಾಲದಲ್ಲಿ ವಿಪರೀತವಾದಂತಹ ಬಿಸಿಲಿನಿಂದಾಗಿ ಜನರು ಮನೆಯಿಂದ ಹೊರಬರಲಾರದಂತಹ ಪರಿಸ್ಥಿತಿ ಇರುವಂತದ್ದು. ಜನರ ಓಡಾಟವೂ ಕೂಡ ವಿರಳವಾಗಿರುವಂತದ್ದು. ಮನೆಯಿಂದ ಹೊರಬಂದಂತಹ ಜನರು ಛತ್ರಿ ಸೇರಿದಂತೆ ಇನ್ನಿತರ ರಕ್ಷಣೆಯನ್ನು ಇಟ್ಟುಕೊಂಡು ತಿರುಗಾಡುವಂತಹ ಪರಿಸ್ಥಿತಿ ಇರುವಂತದ್ದು. ಛತ್ರಿಯನ್ನು ಹಿಡಿದು ಜನರು ತಿರುಗಾಟ ನಡೆಸುವಂತಹ ಪರಿಸ್ಥಿತಿಯು ಕೂಡ ಇರುವಂತದ್ದು. ಅದರಲ್ಲೂ ಕೂಡ ವೃದ್ಧರು, ಅದರ ಜೊತೆಗೆ ಮಕ್ಕಳ ಅಂದ್ರೆ ಅವರು ರಸ್ತೆಯಲ್ಲಿ ತಿರುಗುವಂತಹ ವೇಳೆಯಲ್ಲಿ ಸಾಕಷ್ಟು ಹೈರಾಣಾಗುವಂತಹ ಪರಿಸ್ಥಿತಿಯು ಕೂಡ ಇರುವಂತದ್ದು. ಮತ್ತೆ ಜನರು ಬಿಸಿಲಿನಿಂದ ತಪ್ಪಿಸಿಕೊಳ್ಳಲಿಕ್ಕೆ ತಂಪು ಪಾನೀಯಗಳತ್ತ ಮುಖ ಮಾಡಿರುವಂತದ್ದು. ಅದರಲ್ಲೂ ಕೂಡ ಎಳೆನೀರಿನ ಅತ್ತ ಜನರು ಬಹುತೇಕ ಜನರು ಮುಖ ಮಾಡಿರುವಂತದ್ದು. ಎಳೆನೀರಿನ ಕುಡಿದು ಬಿಸಿಲಿನ ತಪ್ಪಿಸಿಕೊಳ್ಳಕ್ಕೂ ಕೂಡ ಮುಂದಾಗ್ತಿರುವಂತದ್ದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ 23ರಿಂದ 29ರವರೆಗೂ ಕೂಡ ಡಿಗ್ರಿಯ ಉಷ್ಣಾಂಶ ಇರುವಂತದ್ದು. ಆದರೆ ಈಗ ದಿನ ಕಳೆದಂತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 36ರವರೆಗೂ ಕೂಡ ಉಷ್ಣಾಂಶ ಬಂದಿರುವಂತದ್ದು. ಬೆಳಗಿನಿಂದ ಸಂಜೆಯವರೆಗೂ ಕೂಡ ಬಿಸಿಲಿನ ತೀವ್ರತೆ ಹೆಚ್ಚಾಗಿರುವಂತದ್ದು. ಹಾಗಾಗಿ ಜನರು ಸಾಕಷ್ಟು ಒಂದು ಹೈರಾಣಾಗುವಂತಹ ಪರಿಸ್ಥಿತಿಯು ಕೂಡ ಇರುವಂತದ್ದು. ಇಂದಿನ ಕಾಲದಲ್ಲಿ ರಾಜ ಮಹಾರಾಜರು ಚಿಕ್ಕಮಗಳೂರಿನ ಅಂದ್ರೆ ಮಲೆನಾಡಿನ ಪ್ರದೇಶವನ್ನು ಬೇಸಿಗೆ ಕಾಲದಲ್ಲಿ ಆಯ್ಕೆ ಮಾಡಿಕೊಳ್ತಾ ಇದ್ರು. ಆದರೆ ಈ ಮಲೆನಾಡಿನ ಪ್ರದೇಶದಲ್ಲೂ ಕೂಡ ವಿಪರೀತವಾದಂತಹ ಈಗ ಬಿಸಿಲಿನ ತೀವ್ರತೆ ಇರುವಂತದ್ದು. ಜನರು ಈಗ ಬಿಸಿಲಿನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಎಳೆನೀರಿನತ್ತ ಮುಖ ಮಾಡಿರುವಂತದ್ದು. ಎಳೆನೀರಿನ ವ್ಯಾಪಾರವೂ ಕೂಡ ಭರ್ಜರಿಯಾಗಿ ನಡೀತಿದೆಯಾ ಅನ್ನೋದನ್ನು ಕೂಡ ಇಲ್ಲಿನ ವ್ಯಾಪಾರಸ್ಥರನ್ನು ಕೇಳೋಣ. ಸರ್, ಭರ್ಜರಿಯಾಗಿ ವ್ಯಾಪಾರ ನಡೀತಿದೆ, ಹೇಗೆ ಸರ್? ಭರ್ಜರಿ ಏನಿಲ್ಲ, ಹೋದ ವರ್ಷದ ವ್ಯಾಪಾರ ಇಲ್ಲ. ಅಂದ್ರೆ ಬಿಸಿಲಿದೆ, ಜನಗಳು ಹೊರಗೆ ಬರ್ತಾ ಇಲ್ಲ. ಅಂದ್ರೆ ಬೆಲೆ ಏರಿಕೆ ಅಂತ ಬರ್ತಾ ಇಲ್ಲ. ಏನಿಲ್ಲ, ಅದೇ 60 ರೂಪಾಯಿ ಮಾಡ್ತಾ ಇದೀವಿ. ಬೆಲೆ ಏರಿಕೆಗಿಂತ ಅತೀತ ಬಿಸಿಲಾದ್ರಿಂದ ಜನ ಹೊರಗೆ ಬರಲ್ಲ. ಸಂಜೆ ಒಂದು ಸ್ವಲ್ಪ ತಂಪೊತ್ತಾಗಿಲ್ಲಿ ಮಳೆ ಬರಲಿಲ್ಲ ಅಂದ್ರೆ ಸಂಜೆ ಸ್ವಲ್ಪ ವ್ಯಾಪಾರ ಇದೆ. ಎಲ್ಲರೂ ಹೋಗ್ತಾ ಇದೆ, ಇಲ್ಲ ಅಂತಲ್ಲ. ಆದ್ರೂ ಮುಂಚೆಗೆ ಹೋಲಿಸಿದ್ರೆ ಇಲ್ಲ, ಒಂದು ಆವರೇಜ್ ಬಿಸಿಲಿದ್ದಾಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.